ಎಲ್ಲರೂ ಹೊಟ್ಟೆ ಹಸ್ತಿರಬೇಕು, ಮನಸ್ಸು ದಣಿದಿರಬೇಕು. ಆ ಸ್ಥಿತಿಗೆ ಬಂದಿದ್ದೀರ. ಈ ಸಮಯದಲ್ಲಿ ಭಾಷಣ ಮಾಡ್ಕೊಳ್ತಾ ಕೂತ್ರೆ ಒಡೆ ಹೋಗ್ತದೆ. 5-10 ನಿಮಿಷ ಅಷ್ಟು ಮಾಡಲ್ಲ, ಅದಕ್ಕಿಂತ ಕಡಿಮೆ ಮಾಡ್ತಾರೆ. ಮೊಟ್ಟ ಮೊದಲನೇದಾಗಿ ಇವತ್ತಿನ ಸಂದರ್ಭದ ಔಚಿತ್ಯ ಏನು ಅನ್ನೋದು ನೀವೆಲ್ಲರೂ ತಿಳ್ಕೊಬೇಕು. ಇವತ್ತು 2 ಸಂದರ್ಭಗಳು, ಸಮಾರಂಭಗಳು ಕೂಡಿಸಿದ್ದೀವಿ. ಒಂದು ಬೇಂದ್ರೆಯವರ 130ನೇ ಜನ್ಮದಿನದ ಆಚರಣೆ. ಒಂದು. ಎರಡನೇದು ಅತಿ ಮುಖ್ಯವಾಗಿ ವೃತ್ತಿಪತಿಗಳ ಮಧ್ಯೆ ಇವತ್ತೇನು ನಮ್ಮ ಮಧ್ಯೆ ಕೂತಿರೋಲ್ಲ ಮಾನ್ಯ ಶ್ರೀ ವೆಂಕಟೇಶಪ್ಪಯ್ಯ ಸಂತತಿಯವರು, ಇವರನ್ನು ಸತ್ಕಾರ ಮಾಡಿ ಅವರಿಗೆ ಒಂದು ಪ್ರಶಸ್ತಿಯನ್ನು ಕೊಡಬೇಕು ಅಂತ ನಿರ್ಣಯ ಮಾಡ್ತಾರೆ. ಯಾರ ಪರವಾಗಿ ಪ್ರಶಸ್ತಿ ಚೆನ್ನಾಗಿ ಅರ್ಥ ಮಾಡಿಕೊಡ್ರಿ. ಈ ಪ್ರಶಸ್ತಿಯನ್ನು ಬೇಂದ್ರೆ ಗಂಡ ಬೆನಕ ವಿದ್ಯಾವಿನಾಯಕ ದೇವಸ್ಥಾನ, ಈ ದೇವಾಲಯದ 4ನೇ ವಾರ್ಷಿಕೋತ್ಸವದ ನೆನಪಿಗಾಗಿ ಬೆನಕ ಶ್ರೀ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದೇವೆ. ಅರ್ಥ ಮಾಡಿಕೊಡ್ರಿ. ನಾವು ಏನು ಬೆನಕ ಶ್ರೀ ಪ್ರಶಸ್ತಿಯನ್ನು ಯಾತಕ್ಕೆ ಪ್ರದಾನ ಮಾಡಿದ್ದಾರೆ? ಅವರ ಅನೇಕ ಸಾಧನೆಗಳು, ಅದು ಆ ಸಾಧನೆಗಳಿಗೆ ಇತಿಮಿತಿ ಇಲ್ಲ. ಆದರೆ ಪ್ರಶಸ್ತಿ ಕೊಟ್ಟಿರೋದು ಬೆನಕನ ಹೆಸರಿನಲ್ಲಿ. ಬೆನಕ ಶ್ರೀ ಪ್ರಶಸ್ತಿ ಇದಕ್ಕೆ ಕಾರಣ ಏನು ಅಂತ ಅನ್ನೋದು ನಾನು ವಿವರ ಕೊಡೋ ಅವಶ್ಯಕತೆ ಇಲ್ಲ. ನೀವು ಆಹ್ವಾನ ಪತ್ರಿಕೆ ನೋಡಿದ್ರೆ ಎಲ್ಲೂ ಯಾವ ಕಾರ್ಮಿಕ ಸಂಘಟನೆಯ ಹೆಸರು ಇಲ್ಲ. ಇದು ಚೆನ್ನಾಗಿ ಗಮನಿಸಬೇಕು. ಅದು ಬಹಳ ನಾವು ವಿಚಾರ ಮಾಡಿ ನಿರ್ಣಯ ತಗೊಂಡಿದ್ದೀವಿ. ಇದು ಕಾರ್ಮಿಕ ಸಂಘಗಳ ಪ್ರಶಸ್ತಿ ಅಲ್ಲ. ಯಾರ ಪ್ರಶಸ್ತಿ ಇದು? ಬೆನಕನ ಹೆಸರಿನಲ್ಲಿ ಕೊಡುವಂತಹ ಪ್ರಶಸ್ತಿ. ಬೆನಕ ಯಾರು? ಗಣಪತಿ. ಬೆನಕ ಶ್ರೀ ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ ಅಂದರೆ ಏನರ್ಥ? ವಿವಿಧ ಸಮಾಜಗಳಿಗೆ, ವಿವಿಧ ತುಳಿದವರಿಗೆ, ವಿವಿಧ ಜನಾಂಗಗಳಿಗೆ, ಇಡೀ ಸಮಾಜಕ್ಕೆ ಅದ್ಭುತವಾದ ಕಾರ್ಯವನ್ನು ಮಾಡಿದ್ದಾರೆ ಅನ್ನೋದನ್ನು ಗುರುತಿಸಿ ನಾವು ಬೆನಕ ಶ್ರೀ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದೇವೆ. ಮುಖ್ಯವಾದ ವಿಷಯ ಇದು. ಬೆನಕ ಶ್ರೀ ಪ್ರಶಸ್ತಿಯನ್ನು ಪಡೆದ ಆತ್ಮೀಯರು, ಮಾನ್ಯರು ಆದಂತಹ ವೆಂಕಟೇಶಪ್ಪಣ್ಣ ಸಿದ್ಧಾರ್ಥಿಯವರು ನನ್ನ ಭಾಳ ಹಳೆಯ ಸ್ನೇಹಿತರು. ಅವರಿಗೆ ಇನ್ನೂ 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 ಅನೇಕ ಪ್ರಶಸ್ತಿಗಳು ಸಿಗಲಿ, ಅನೇಕ ವಿಶಿಷ್ಟವಾದಂತಹ ಸ್ಥಾನಗಳು ದೊರಲಿ, ಇನ್ನೂ ಸಮಾಜದ ಸೇವೆಯನ್ನು ಮಾಡುವಂತಹ ಸೌಲಭ್ಯ, ಸೌಕರ್ಯ, ಅವಕಾಶಗಳು ದೊರಲಿ ಅನ್ನುವಂತಹ ಇಚ್ಛೆ ನಮ್ಮೆಲ್ಲರ ಪರವಾಗಿ ಸಲ್ಲಿಸ್ತೇವೆ. ಒಂದು ಮಾತನ್ನು ನೆನಪಿಟ್ಕೊಳ್ಳಿ. ಅವರು ಮಾತಾಡಿದ್ದು ಕೇಳಿದ್ದೀರ. ನಾನೊಂದು ಮಾತು ಅದರಲ್ಲಿ ಉಚ್ಚಾರ ಮಾಡಲಿಕ್ಕೆ ಹೋಗಲ್ಲ. ಆದರೆ ಒಂದೇ ಮಾತು ಹೇಳ್ತೀನಿ. ಬೇಂದ್ರೆ ಅವರು ನರಬಲಿ ಅನ್ನೋ ಪದ್ಯವನ್ನು ಬರೆದು ಬ್ರಿಟಿಷರ ಕಡೆಯಿಂದ ಜೈಲಿಗೆ ಅಟ್ಟಲ್ಪಟ್ಟು ಜೈಲು ವಾಸವನ್ನು ಅನುಭವಿಸುತ್ತಾರೆ. ಅದರಲ್ಲಿ ಏನಿದೆ ಸಾಲು? ಬಲಗಾಲ್ ಬುಡದಿ ಬಿಡುಗಡೆ ಹೊಂದಲು ನರಬಲಿಯೇ ಬೇಕು. ಅರ್ಥ ಮಾಡ್ಕೋಬೇಕು. ಬೇರೆಯವ್ರು ಯಾಕೆ ಜೈಲಿಗೆ ಹೋದರು? ಈ 2 ಸಾಲು. ಏನಿದೆ ಅರ್ಥ? ಬಲಗಾಲ್ ಬುಡದಿ
ಬಿಡುಗಡೆ ಬಿಡಿಸಲು ನರಬಲಿಯೇ ಬೇಕು. ಏನಯ್ಯ ಕೂತ್ಕೊಂಡು ಭಜನೆ ಮಾಡ್ತೀವಿ? ಗಾಂಧಿ ಏನು ಮಾಡ್ತಿ? ಭಜನೆ ಮಾಡ್ತೀಯ? ಭಜನೆ ಮಾಡೋದ್ರಿಂದ ಸ್ವಾತಂತ್ರ್ಯ ಸಿಗುತ್ತೇನಪ್ಪ. ಬಿಡುಗಡೆ ಬಿಡಿಸಲು ನರಬಲಿಯೇ ಬೇಕು ಅಂತ ಹೇಳಿದವರು ಬೇರೆಯವರು ಒಬ್ಬರೇ. ಬ್ರಿಟಿಷರ ಕಡೆಯಿಂದ ಮುಂದಿಟ್ಕೊಳ್ಳಿ, ಬ್ರಿಟಿಷ್ ಸಾಮ್ರಾಜ್ಯಶಾಹಿಗಳಿಂದ ಜೈಲುವಾಸವನ್ನು ಅನುಭವಿಸಿದ ಏಕಮೇವ ಸಾಹಿತಿ ಬೇಂದ್ರೆಯವರು ಮಾತ್ರ. ಏಕಮೇವ ಸಾಹಿತಿ. ಇನ್ಯಾವ ಸಾಹಿತಿಯು ಬ್ರಿಟಿಷರ ಕಡೆಯಿಂದ ಜೈಲುವಾಸ ಅನುಭವಿಸಿಲ್ಲ, ಬೇಂದ್ರೆಯವರೊಬ್ಬರೇ. ಆದರೆ ಅವರು ಹೇಳಿದ ಮಾತು ಈ ಹೊತ್ತಿಗೂ ನಿಜ. ಯಾತಕ್ಕೆ? ಬಲಗಾಲು ಬುಡದಿಂದ ಬಿಡುಗಡೆಗೊಳಿಸಲು ಅಂತ ಹೇಳಿದ್ರು. ಕ್ವೀನ್ ಎಲಿಜಬೆತ್, ಬ್ರಿಟಿಷ್ ರಾಣಿ, ಆಕಿ ಬಲಗಾಲು ಬುಡಕ್ಕೆ ಸಿಕ್ಕಾಕೊಂಡು ತುಳಿಯಲ್ಪಡ್ತಾ, ಬದುಕಿದಿರೋ ಮನುಷ್ಯರೇನೋ ನೀವು? ಮನುಷ್ಯರಾಗರೋ ಮಾನವರಾಗರೋ ನರಬಲಿ ಮಾಡಲಿಕ್ಕೆ ಸಿದ್ಧ ಆಗ್ರಿ. ಭಜನೆ ಮಾಡೋದ್ರಿಂದ ಸ್ವಾತಂತ್ರ್ಯ ಸಿಗೋದಿಲ್ಲ. ನರಗಾಲು ಬುಡದಿಂದ ಬಿಡುಗಡೆ ಹೊಂದರು ನರಬಲಿಯೇ ಬೇಕು ಹೇಳಿದ ಏಕಮೇವ ಸಾಹಿತಿ ಬೇರೆ. ಅವ್ರನ್ನ ಅಧ್ಯಯನ ಮಾಡಬೇಕು ಅನ್ನೋದು ಜೀವನ ಪರ್ಯಂತಗಳಾದರೂ ಉಂಟಲ್ಲ. ಅವರದ್ದು ಮುಖ್ಯವಾದ 4 ಸಾಲುಗಳೇ ಹೇಳ್ತೇನೆ ಅಷ್ಟೇ. ಏನು 4 ಸಾಲು? ದುಡಿಯುವ ಬಡವರು ನಾಡಿನ ಒಡೆಯರು. ಯಾರಪ್ಪ ನಾಡಿನ ಒಡೆಯರು? ದುಡಿಯುವ ಬಡವರು, ದುಡಿಯದ ಒಡೆಯರು. ಹಣದ ಹಾಗೆ ಹೇಳಿದರು. ಎಲ್ಲಿ ಹೋಗ್ತಾರೆ ಹಾಳಾಗಿ ಹೋಗ್ತಾರೆ ಅವರು. ಯಾರು? ದುಡಿದೇ ಇರುವಂತಹ ಸಾಹುಕಾರರು, ಒಡೆಯ ಶ್ರೀಮಂತರು. ಆ ಒಡೆಯರೇನಲ್ಲ ಕಾಣದ ಹಾಗೆ ಹೇಳಿದರು. ಇದು ಬೇಂದ್ರೆಯವರ ಅಂತಿಮ ಗುರಿ. ಇವತ್ತು ಸಾಧಿಸಿಲ್ಲ ಅದನ್ನು. ಬೇಂದ್ರೆ 1981ರಲ್ಲಿ ತೀರ್ಕೊಂಡ್ರು. ಅವರು ತೀರ್ಕೊಂಡಾಗ ಕೊನೆಯ ಮಾತು ಹೇಳಿದ್ದನ್ನು ಹೇಳಿ ನನ್ನ ಮುಗಿಸ್ತೇನೆ. We have democracies and democracies. We have democracies and democracies. ಡೆಮೊಕ್ರಸಿ ಶಬ್ದ ಡಿಕ್ಷನರಿ ಹುಡುಕಿದ್ರು ಸಿಗಲ್ಲ. We must demolish democracies and establish democracies. ಏನಿದೆ ಅರ್ಥ? ಪ್ರಜಾಪ್ರಭುತ್ವಗಳಿವೆ, ರಾಕ್ಷಸಿ ಆಳ್ವಿಕೆಗಳಿವೆ. ಡೆಮೊಕ್ರಸೀಸ್. ರಾಕ್ಷಸೀಯ ಆಳ್ವಿಕೆಗಳು ವಿನಾಶಗೊಳ್ಳಬೇಕು, ಪ್ರಜಾಪ್ರಭುತ್ವ ಗೆಲ್ಲಬೇಕು. ಅದಕ್ಕಾಗಿ ನಾವು ಪರಿಶ್ರಮಿಸಬೇಕು. ಬೇಂದ್ರೆ 1981ರಲ್ಲಿ ನನಗೆ ಕೊಟ್ಟ ಕೊನೆಯ ಸಂದರ್ಶನದಲ್ಲಿ ಹೇಳಿದ ಮಾತು ಇದೆ. ಇವತ್ತಿಗೂ ನಮ್ಮಲ್ಲಿ ಪ್ರಜಾಪ್ರಭುತ್ವ ಬಂದಿಲ್ಲ. ತಯಾರಾಗ್ರಿ, ನರಬಲಿಯೇ ಬೇಕು. ಅನ್ಯಾಯಗಳನ್ನು ಮೆಟ್ಟಲು ನರಬಲಿಯೇ ಬೇಕು. ಬೇಂದ್ರೆಯವರ ಈ ಮೆಸೇಜ್, ಈ ಸಂದೇಶ ಏನಿದೆಯಲ್ಲ, ನಾವೆಂದೂ ಮರಿಬಾರ್ದು. ಇವೆಲ್ಲ ಯುವಕರಿದ್ದೀರಿ, ಬೇಂದ್ರೆಯವರ ಅರ್ಥ ಮಾಡ್ಕೊಳ್ಳಿ. ಅವರೊಂದು ಮಾತು ಹೇಳಿ, ಏನು ಗೊತ್ತೇನು? ಏನು ಹೇಳು? ಎಷ್ಟು ಸರಳವಾದ ಮಾತು. ಬಹತ್ತರಕ್ಕೆ ಪ್ರಶ್ನೋತ್ತರಕ್ಕೆ ಬಾ ನಿನ್ನ ಜೋಡಿ ಪ್ರಶ್ನೋತ್ತರ. ನಿನ್ನ ಪ್ರಶ್ನೆ ಕೇಳು, ನಾನು ಉತ್ತರ ಕೊಡ್ತೀನಿ. ಪ್ರಶ್ನೋತ್ತರಕ್ಕೆ, ನಿನ್ನ ಉತ್ತರಕ್ಕೆ, ನಿನ್ನೆತ್ತರಕ್ಕೆ ನಿನಗೆ ಉತ್ತರ ಸಿಗುತ್ತೆ. ಆದರೆ ಯಾವ ಎತ್ತರಕ್ಕೆ ಸಿಗುತ್ತೆ? ನಿನ್ನ ಎತ್ತರಕ್ಕೆ ಸಿಗುತ್ತೆ. ಆದರೆ ನೀವು ಯಾವ ಎತ್ತರಕ್ಕೆ ಬರಬೇಕು? ನನ್ನ ಎತ್ತರಕ್ಕೆ ಅಂತ ಬೇಂದ್ರೆಯವರು ಹೇಳ್ತಾರೆ. ಆ ರೀತಿ ಬೇಂದ್ರೆಯವ್ರನ್ನ ಕಲಿಬೇಕಾಗ್ತದೆ. ಕಲೀರಿ, ಇನ್ನೂ ಕಲೀರಿ. ಬೇಂದ್ರೆಯವ್ರನ್ನ ಅರ್ಥ ಮಾಡ್ಕೊಳ್ಳಿ. ಔದುಂಬರ ಗಾಥೆ ಅವರ ಜೀವನ ಮಹಾಕಾವ್ಯ, ಆಧುನಿಕ ಮಹಾಕಾವ್ಯ. ಯಾತಕ್ಕೆ ಬರೆದ್ರೆ ಗೊತ್ತೇನು? ನವಮಾನವ ಆವಿರ್ಭಾವ ಆಗಬೇಕು ಅನ್ನೋ ಗುರಿ ಇಟ್ಕೊಂಡು ಹೊಸ
ಮಹಾಕಾವ್ಯ ಬರೆದು ಅದು ಔದುಂಬರ ಗಾಥೆ, ದ ರಾ ಬೇಂದ್ರೆ ಜೀವನ ಮಹಾಕಾವ್ಯ. ಅದನ್ನು ಅರ್ಥ ಮಾಡಿಕೊಡ್ರಿ. ಅರ್ಥ ಮಾಡಿಕೊಂಡು ಇವತ್ತೇನು ಆಚರಣೆ ಮಾಡಿದ್ದೀವಿ ಸಾರ್ಥಕ ಆಚರಣೆ ಅಂತ ನಾನು ಭಾವಿಸಿದ್ದೇನೆ. ಎಲ್ಲ ಮಹನೀಯರು ಬಂದಿದ್ದಾರೆ, ಎಲ್ಲರೂ ಮಾತನಾಡಿದ್ದಾರೆ. ಅವರಿಗೆ ಕೇಳಿದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು